ಮಲ್ಕೊಂಡಿದ್ದಾರೆ ಮಾಮ. ಸಾಕಪ್ಪ ಸಾಕು ಈ ಸುಮತಿ ಸಹವಾಸ. ಯಾವ ಟೈಮಲ್ಲಿ ಏನು ಶಾಕ್ ಕೊಡ್ತಾಳೆ ಅಂತ ಹೇಳೋಕೆ ಆಗಲ್ಲ. ಜೀವ ತೆಗೆದು ಬಿಡ್ತಾಳೆ. ಸದ್ಯ ನೀವೇ ಅವಳನ್ನ ಆಚೆ ಕರ್ಕೊಂಡು ಹೋಗಿದ್ದೆ ಒಳ್ಳೇದಾಯ್ತು. ಇಲ್ಲಿದ್ದರೆ ಇನ್ನೂ ಏನೇನು ಅನಾಹುತ ಮಾಡ್ತಿದ್ಲು. ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಆಯಿತು ವಿದ್ಯಾ. ಇಲ್ಲದೆ ಹೋಗಿದ್ರೆ ಸೀತಮ್ಮನಿಗೆ ಈ ವಿಷಯ ಹೇಳೋದಕ್ಕೆ ಯಾರಿಗೂ ಧೈರ್ಯ ಬರ್ತಿರ್ಲಿಲ್ಲ. ಧೈರ್ಯ ಇರೋದಿಲ್ಲ ಭಾವ, ಧೈರ್ಯ ತಂದ್ಕೋಬೇಕು. ಸತ್ಯ ಹೇಳೋದಕ್ಕೆ ಧೈರ್ಯ ಬೇಕು ಭಾವ. ನಿಷ್ಠ ಸತ್ಯ ಹೇಳೋದಕ್ಕೆ ಒಳಗಿನ ಆತ್ಮಬಲ ಗಟ್ಟಿಯಾಗಿರ್ಬೇಕು. ಆದ್ರೆ ಈ ಮನೇಲಿ ಯಾರಿಗೂ ಆತ್ಮನೇ ಇಲ್ಲ, ಎಲ್ಲ ಸತ್ತೋಗಿದೆ. ಎಲ್ರು ಭಾರಿ ಧೈರ್ಯವಂತರು, ಮಹಾಶೂರ್ ಅಂತ ದಪ್ಪ ಮೀಸೆ ಹತ್ಕೊಂಡು ತಿರ್ಗಾಡ್ತೀರಿ. ಒಳಗ್ ಬರೀ ಟೊಳ್ಳು. ಒಬ್ರಿಗಾದ್ರೂ ಗಂಡಸ್ತಾನ ಇದ್ಯಾ? ಹೇಳೋ ವಿದ್ಯಾ. ಅದು ಚಿಕ್ಕಮ್ಮ, ನಾನು ನಿಮ್ಗೆ ಹೇಳಬೇಕು ಅಂತ ತುಂಬ ಸಲ ಅಂದ್ಕೊಂಡೆ. ಆದರೆ ಹೆತ್ತು ಕರಳಿಗೆ ನೋವಾಗುತ್ತೇನೆ ಅಂತ ಗಂಟ್ಲಿಂದ ಮಾತೇ ಹೊರಲಿಲ್ಲ ಚಿಕ್ಕಮ್ಮ. ಹೌದು ಕಣ. ಬಾಡಿಗೆ ತಾಯಿ, ಬಾಡಿಗೆ ಹೆಂಡತಿ, ಬಾಡಿಗೆ ಮಗು, ಬಾಡಿಗೆ ಸೂತ್ರ ಅಂತ ನಿನ್ ತಂಗಿನ ಹಾಸ್ಯ ಮಾಡಿ ವ್ಯಂಗ್ಯ ಮಾಡಕ್ ಬರುತ್ತಲ್ವ ನಿಂಗೆ? ಈಗ ಎತ್ಕೊಳ್ಳೋಣ ಬರುತ್ತಾ? ಯಾಕೆ ಬರುತ್ತೆ? ಏನ್ ಹೇಳ್ತಿದ್ದೆ ನೀನು? ಈ ಮನೇಲಿ ಮುಚ್ಚು ಮರೆ ಮಾಡ್ದೇ ಇರೋ ವ್ಯಕ್ತಿ ನೀನೊಬ್ನೇ ಅಂತ ಹೇಳ್ಕೊತಾ ಇದ್ದೆ. ಈ ಮನೆಯವರೆಲ್ಲ ಮುಚ್ಚು ಮರೆ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ದೆ? ಅವತ್ತೆಲ್ಲ ಪದ್ಮ ಮೇಲೆ ನೀನ್ ಕೈ ಹಿಡಿದ ಹೆಂಡತಿ ಮೇಲೆ ಎಗರಾಡ್ತಿದ್ದೆ. ಹಾಕಿದ್ದ ಗಂಡಸ್ತಾನ ದೇವಕಿ ವಿಚಾರ ಬಂದಾಗ ಸತ್ತೋಯ್ತಾ? ಬೇಕಾದಾಗ ಮೀಸೆ ಹೊತ್ತು ಕಳಿಸು, ಬೇಡದಾಗ ಎತ್ಕೊಳ್ಳು. ಈ ಹೆತ್ತ ಕರಳು ಬೇಕಾದಷ್ಟು ನೋವು ತಿಂದಿದೆ ವಿದ್ಯಾ. ಆ ನೋವಿನ ಮುಂದೆ ಈ ನೋವು ಏನಿಲ್ಲ ತಿಳ್ಕೊ. ಬನ್ನಿ ಕೂತ್ಕೊಳ್ಳಿ.
ಹೆದರ್ಕೋಬೇಡಿ. ನನ್ನ ಕೈ ಕಾಲಿನ್ನೂ ಗಟ್ಟಿಯಾಗೇ ಇದೆ. ಹಾಗೆ ಗುಂಡಿಗೆಯಲ್ಲೂ ಶಕ್ತಿ ಇದೆ ಪದ್ಮ. ಬೇಕಾದಷ್ಟು ಕೆಟ್ಟದನ್ನು ಎದುರಿಸಿದವಳು ನಾನು. ಒಳ್ಳೆಯದನ್ನು ಎದುರಿಸೋಕ್ಕಾಗಲ್ವಾ? ದೇವಕಿ ಬಾಡಿಗೆ ತಾಯಿಯ ವಿಷಯ ಮೊದಲು ಗೊತ್ತಾಗಿದ್ದು ನಿನಗಲ್ವಾ? ಹೌದು ಅತ್ತೆ. ನೀನು ಹೆಣ್ಣು, ದೇವಕಿನೂ ಹೆಣ್ಣು. ದೇವಕಿನ ಹೆತ್ತ ನಾನು ಹೆಣ್ಣು. ಈಗ 3 ಜನ ತಾಯಂದ್ರು. ನನ್ಗೊಂದು ಮಾತು ಹೇಳ್ಬೇಕು ಅಂತ ನಿನ್ನ ಹೃದಯಕ್ಕೆ ಅನ್ನಿಸ್ಲಿಲ್ವಾ ತಾಯಿ? ನೀನು ಒಂದು ಮಗುವಿನ ತಾಯಿ. ಆ ಖುಷಿ, ಸಂಕಟ, ನೋವು ಏನು ಅಂತ ಗೊತ್ತಿದೆಯಲ್ವಾ ನಿನಗೆ? ಕಡೆ ಪಕ್ಷ ನನ್ಗಾದ್ರೂ ಹೇಳ್ಬೇಕು ಅನ್ನೋ ಮನುಷ್ಯತ್ವ ಬರ್ಲಿಲ್ವಾ ನಿನಗೆ? ಈ ಗಂಡಸರಂತೂ ನನ್ನನ್ನು ಅಸ್ಪೃಶ್ಯನಾಗಿ ಮಾಡಿ ದೂರ ಇಟ್ರು. ನಿನಗೇನಾಗಿತ್ತಮ್ಮ? ನನಗೆ ನಿಮ್ಮ ಆರೋಗ್ಯದ ಬಗ್ಗೆ ಭಯ ಆಯಿತು ಅತ್ತೆ. ವಿಷಯ ಗೊತ್ತಾದರೆ ನನ್ನ ಹೆತ್ತ ಕಲ್ಲಿನ ಬಗ್ಗೆ ಚಿಂತೆ, ನನ್ನ ಹೆತ್ತ ಕಲ್ಲಿನ ಬಗ್ಗೆ ಚಿಂತೆ. ನಿನಗೆ ನನ್ನ ಆರೋಗ್ಯದ ಬಗ್ಗೆ ಚಿಂತೆ. ಚೆನ್ನಾಗಿದೆ. ನನ್ನ ಮಗಳು ಯಾವನೋ ಒಬ್ಬನ ಮಗುವಿನ ದುರಾಸೆಗೆ ಬಲಿಯಾಗಿ ಬಾಡಿಗೆ ತಾಯಿ ಆದ್ಲು ಅಂತ ಹೇಳೋದಕ್ಕೆ ನನ್ನ ಆರೋಗ್ಯ ಅಡ್ಡಿ ಬಂತ ನಿನಗೆ? ಈ ಮನೆ ಜವಾಬ್ದಾರಿಯುತ ಸೊಸೆ ನೀನು. ಅದಕ್ಕಿಂತ ಹೆಚ್ಚಾಗಿ ಈ ಇಡೀ ಮನೆ ಸೂತ್ರ ನಿನ್ನ ಕೈಲಿದೆ. ನಿನ್ನ ಗಂಡಂಗೆ ನೀರಿಗೆಲ್ಲ ನಿನ್ನ ಕಂಡ್ರೆ ಭಯ ಭಕ್ತಿ. ನಾನು ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಈ ಸೊಸೆನೆ ನಂಬಿದ್ದು. ಪದ್ಮ ಇದ್ರೆ ಚಿಂತೆ ಮಾಡೋ ಅಗತ್ಯನೇ ಇಲ್ಲ ಅಂತ ನಾನು ನನ್ನ ಗಂಡಿಗೆ ಅದೆಷ್ಟೋ ಸತಿ ಹೇಳಿದ್ದೀನಿ. ನಿನ್ನ ಮಕ್ಕಳದಕ್ಕೆ ಅಂತಲ್ಲ, ನಿನ್ನ ಮೇಲಿನ ವಿಶ್ವಾಸಕ್ಕೆ. ಇದೇನಾ
ಇದೇ ನಾನು ಇಟ್ಟು ವಿಶ್ವಾಸಕ್ಕೆ ನೀ ಕೊಟ್ಟ ಕಾಣಿಕೆ. ನೀವು ಈ ದೇವಕ್ಕೆ ಸುಮತಿ ಪದ್ಮನ ರಕ್ಷಣೆಯಲ್ಲಿ ಸುರಕ್ಷಿತವಾಗಿರ್ತಾರೆ ಅನ್ಕೊಂಡಿದ್ದೆ. ಇದೇ ನನ್ನ ರಕ್ಷಣೆ. ಅತ್ತೆ, ದೇವಕಿ ನನಗಿಂತ ಹೆಚ್ಚು ಓದಿದವಳು, ತಿಳ್ಕೊಂಡವಳು. ನನಗಿಂತ ಮುಂಚೆ ದುಡಿಯೋಕೆ ಶುರು ಮಾಡಿದ್ಲು ಅತ್ತೆ. ಅವಳಿಗೆ ನನಗಿಂತ ಹೆಚ್ಚು ಸ್ವಾತಂತ್ರ್ಯ ಆಯಿತು. ನಾನು ಮಾಡ್ತಿರೋ ತಪ್ಪ ಸರಿನಾ ಅಂತ ಯೋಚನೆ ಮಾಡುವಷ್ಟು ವಿವೇಚನೆ ಇತ್ತು. ಯಾವುದೋ ಕೆಟ್ಟ ಗಡಿಗೆಯಲ್ಲಿ ಬಾಡಿಗೆ ತಾಯಿ ಆಗಬೇಕು ಅಂತ ನಿರ್ಧಾರಕ್ಕೆ ಬಂದ್ಲು ಅನ್ಸುತ್ತೆ. ನನಗೆ ತಿಳಿಯೋ ಹೊತ್ತಿಗೆ ಕೈ ಮೀರಿ ಹೋಗಿತ್ತು ಅತ್ತೆ. ಆಗ ನನ್ನ ನಿನ್ನ ಗುಟ್ಟ ಕಾಪಾಡಬೇಕು ಅನ್ನೋದಷ್ಟೇ ನಂಗೆ ಮುಖ್ಯ ಆಗಿತ್ತು ಅತ್ತೆ. ತಾಯ ಕಾಪಾಡಿದೆ ನಿಜ, ಆದ್ರೆ ನಿಜವಾದ ತಾಯಿ ಹೊಟ್ಟೆ ನೋರಿಯುತ್ತೆ ಅಂತ ನಿಂಗೆ ಗೊತ್ತಿರ್ಲಿಲ್ವ ಪದ್ಮ? ನೀನು ದೇವಕ್ಕಿಬ್ರು ವಿದ್ಯಾವಂತರು, ನಾನು ಹಳ್ಳಿ ಗುಗ್ಗು, ಬುದ್ಧಿ ಇಲ್ಲ ವಿದ್ಯೆ ಇಲ್ಲ, ಗಮಾರಿ. ಆದ್ರೆ ಹೊಟ್ಟೆ ಸಂಕಟಕ್ಕೆ ವಿದ್ಯೆ ಬೇಕಾ ಹೇಳು ಪದ್ಮ? ದೇವಕಿ ಅನ್ನೋ ವಿದ್ಯಾವಂತೆ ಯಾರಿಗೂ ಹೇಳ್ದೆ ಬಾಡಿಗೆ ತಾಯಿಯಾಗ ನಾನು ಇನ್ನೊಬ್ಳು ವಿದ್ಯಾವಂತೆ ನಿನಗೆ ಗೊತ್ತು? ಆ ಬಾಡಿಗೆ ತಾಯಿ ಮಾಡಿದ ಗನಂದಾರಿ ಕೆಲಸನ ಈ ಸ್ವಂತ ತಾಯಿಗೆ ಹೇಳ್ದೆ ಮುಚ್ಚಿದ್ದ ಅಲ್ವಾ ಪದ್ಮ? ಯಾರ್ದೋ ಹಣಕ್ಕೆ ಬಾಡಿಗೆ ತಾಯಿ ಆಗದಂತೆ, ಆ ಮಗು ಕಳ್ದೋಗದಂತೆ, ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ರಾಮಾಯಣ ಮಾಡೋದಂತೆ. ಇದೆಲ್ಲ ಕೇಳೋದಕ್ಕೆ ನಿಂಗೆ ಅಸಹ್ಯ ಅನ್ನಿಸ್ಲಿಲ್ವ ಪದ್ಮ? ಈ ಅಸಹ್ಯನ ನೀನು ಭಾರಿ ಗುಟ್ಟು ಅನ್ನೋ ಹಾಗೆ ಕಾಪಾಡ್ತೀಯಲ್ಲ. ದೇವಕಿ ನಿನ್ ಕೈ ಸಿಕ್ಕಿದಾಗ್ಲೇ ಅವಳು ಕಪಾಳಕ್ ನಾಳಕ್ ಬೇಕಿದ್ದು ನನ್ನ ಹತ್ರ ಕರ್ಕೊಂಡ್ಬರ್ಬೇಕಾಗಿತ್ತು. ಜೊತೆಗೆ ಈ ರಾಮಾಯಣಕ್ಕೆಲ್ಲ ಮಂಗಳ ಹಾಡಿ ಇರ್ತಿದ್ದೆ ನಾನು. ಸೀತಮ್ಮ, ಪಾಪ ಪದ್ಮ ಏನ್ ಮಾಡ್ತಾಳೆ ಹೇಳು? ಅವಳಿಗೂ ಒಂಥರ ಗೊಂದಲ. ಹೇಳಿದ್ರೆ ಸರಿನಾ, ಹೇಳದೇ ಇದ್ರೆ ಸರಿನಾ ಅಂತ ಒಂಥರ ದ್ವಂದ್ವ. ಆಯ್ತು, ಪದ್ಮಗೆ ಗೊಂದಲ ಆಯ್ತು ಅಂತಾನೆ ಇಟ್ಕೊಳ್ಳೋಣ. ನಿಮಗೇನಾಗಿತ್ತು ಭಾವ? ನೀವು ಈ ಮನೆಗೆ ಯಜಮಾನ, ನಮ್ಗೆಲ್ಲ ಬುದ್ಧಿ ಹೇಳಿ ಜವಾಬ್ದಾರಿ ಇರೋ ಮನೆ ಮುಖ್ಯಸ್ಥರಲ್ವಾ ನೀವು? ಅಕಸ್ಮಾತ್ ದೇವಕಿ ನಿಮ್ ಸ್ವಂತ ಮಗಳಾಗಿ ನಾವೆಲ್ಲ ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ರೆ ನೀವೇನ್ ಮಾಡ್ತಿದ್ರಿ ಹೇಳಿ? ನಮ್ಮನ್ನೆಲ್ಲ ಕುಟುಂಬ ದ್ರೋಹಿಗಳು ಅಂತ ಕರೀತಿರ್ಲಿಲ್ವಾ ನೀವು? ದೇವಕಿ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ದಕ್ಕೆ ಇವರಿಬ್ರು ಹೇಳಿದ ಕಾರಣನ ನೀವು ಹೇಳ್ಬೇಡಿ ಬಾಬಾ. ಯಾಕೆಂದ್ರೆ ನಾನೆಂತ ಗಟ್ಟಿ ಹೆಂಗಸು ಅಂತ ನಿಮಗ್ ಚೆನ್ನಾಗಿ ಗೊತ್ತು. ಬಂಡೆ ಕಲ್ಲಂತ ಸಮಸ್ಯೆಯಿಂದ ಪಾಠಕ್ಕೆ ಬಂದವಳು ನಾನು. ಆ ಸೀತಾ ಮತ್ತೆ ತರ ನಾನು ಅಗ್ನಿ ಪ್ರವೇಶ ಮಾಡಿ ಬಂದವಳೆ.
ವರ್ಷದಿಂದ ಬೆಂಕಿಲಿ ಬೆಂದು ಬೆಂದು ಹೊಗೆನೆ ಉಸಿರಾಡ್ಕೊಂಡು ಹಳೆ ಮರದ ತರ ಗಟ್ಟಿಯಾದವಳು ನಾನು. ವಯಸ್ಸಿನಲ್ಲಿ ಸಾವಿನಂಚಿನವರೆಗೂ ಹೋಗಿ ಬೇಡ ಅನ್ಸಿ ಬದುಕಿನ ಸಮುದ್ರದಲ್ಲಿ ಈಜ್ತಾ ಬಂದವಳು ನಾನು. ಇದೆಲ್ಲ ನಿಮಗ್ ಗೊತ್ತಿಲ್ವಾ ಭಾವ? ಬದುಕಿನ ಸಮುದ್ರದಲ್ಲಿ ಈಜ್ತಾ ಬಂದವಳು ನಾನು. ಇದೆಲ್ಲ ನಿಮಗ್ ಗೊತ್ತಿಲ್ವಾ ಭಾವ? ನಮ್ಮ ಕುಟುಂಬದಲ್ಲಿ ಧೈರ್ಯವಂತ ಗಂಡಸರಿದ್ದಾರೆ ಅನ್ಕೊಂಡಿದ್ದೆ. ಗಂಡಸರೇ ಇಲ್ಲ ಅಂತ ಈಗ ಅರ್ಥ ಆಗ್ತಾ ಇದೆ. ನೆನಪಿದೆಯಾ ಭಾವ? ದೇವಕಿನ ನಾವು ಗಂಡ ಮಗ ಅನ್ಕೊಂಡಿದ್ವಿ. ಏನೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸ್ತಾಳೆ ಅನ್ಕೊಂಡಿದ್ವಿ. ವಿದ್ಯೆಗಿಂತ ಚೆನ್ನಾಗಿ ಮನೆಯನ್ನ ನಡೆಸ್ತಾಳೆ ಅನ್ಕೊಂಡಿದ್ವಿ. ಅವಳು ಹೆಣ್ಣಲ್ಲಿ ಸಾಮಾನ್ಯ ಹೆಣ್ಣಾಗ್ಬಿಟ್ಲು. ಯಾರ್ದೋ ಮುಲಾಜಿಗೆ ತಾಯಿ ಆದ, ಇನ್ಯಾರ್ದೋ ಮುಲಾಜಿಗೆ ನೋವನ್ನ ನುಂಗ್ಕೊಂಡು ತನ್ನ ಬದುಕನ್ನೇ ವಿಕಾರ ಮಾಡಿಕೊಂಡ್ಳು. ಮತ್ಯಾರ್ದೋ ಮುಲಾಜಿಗೆ ತಾನು ಮಾಡಿದ ತಪ್ಪನ್ನ ಹೊಟ್ಟೆಲ್ ಹಾಕೊಂಡು ಸಮಾಧಿ ಮಾಡಿಕೊಂಡ್ಳು. ನಮ್ಮ ಹೆಣ್ಮಕ್ಳು ಮಾಡೋದಿದೆ ತಾನೆ. ಇವಳು ಗಂಡಸನ್ ಮೀರಿಸಿದ ಹೆಣ್ಣಾಗ್ತಾಳೆ ಅನ್ಕೊಂಡಿದ್ದೆ. ಇವಳು ಹೆಣ್ಣಲ್ಲಿ ಸಾಮಾನ್ಯ ಹೆಣ್ಣಾಗ್ಬಿಟ್ರು. ಭಾವ, ಈ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ನಿಜವಾದ ಗಂಡು ಅಂದ್ರೆ ಸುಮತಿನೇ. ಇರೋವರೆಗೂ ತಾನು ಮೆಚ್ಚಿದವನ್ನ ಒಪ್ಕೊಂಡ್ಲು. ಇಲ್ಲ ಅಂತ ಗೊತ್ತಾದಾಗ ಕೆನ್ನಾಗಿ ಬಾರಿಸಿ ವಾಪಸ್ ಬಂದ್ಲು. ಕಳೆದೋಗಿದ್ದಕ್ಕೆ ಕೊರಗ್ಲಿಲ್ಲ. ಬೇಡ ಅನ್ಸಿದ್ದನ್ನ ಒತ್ತಾಯ ಮಾಡಿ ಇಟ್ಕೊಳ್ಳಿಲ್ಲ. ಕೈ ತಪ್ಪೋಗಿದ್ದಕ್ಕೆ ಬೇರೆಯವ್ರ ತರ ಅಳ್ತಾ ಕೂರ್ಲಿಲ್ಲ. ಅವಳೇ ನನ್ನ ನಿಜವಾದ ಗಂಡು ಮಗು, ಈ ವಿದ್ಯಾನೂ ಅಲ್ಲ. ಪದ್ಮ, ನಾ ದೇವಕಿನ್ ನೋಡ್ಬೇಕು. ಅವಳು ಯಶೋದ ಮನೇಲಿದ್ದಾಳಲ್ವಾ? ನಾನು ಈಗಲೇ ಅವಳ ಹತ್ರ ಕರ್ಕೊಂಡೋಗು. ನೀವೇನು ನೆಪ ಮಾಡಿ ನೀವೆಲ್ಲ ನಾನು ಆ ಮನೆಗೆ ಹೋಗ್ತಾ ಇದ್ದಂಗೆ ಮಾಡಿದ್ದೀರಲ್ಲ, ನಾನೀಗ ಅಲ್ಲಿ ಹೋಗ್ಲೇಬೇಕು. ನಾನು ದೇವಕಿನ್ ನೋಡ್ಲೇಬೇಕು. ಬೇಡ ಸೀತಮ್ಮ, ನಾವೇ ಏನಾದರೂ ಮಾಡ್ತೀವಿ. ನೀವೆಲ್ಲ ಮಾಡಿರೋದು ನಾನು ನೋಡಿದ್ದೀನಲ್ಲ, ಈಗ ನಾನು ಸರ್ತಿ. ಪದ್ಮ, ದೇವಕಿ ತುಂಬಾ ದೊಡ್ಡ ತಪ್ಪು ಮಾಡಿದಾಳೆ. ಅದಕ್ಕಿಂತ 2 ವರ್ಷ ಸಂಕಟ ಅನುಭವಿಸಿದಾಳೆ. ಅದಕ್ಕಿಂತ ಹೆಚ್ಚಾಗಿ ಅವಮಾನ ಎದುರಿಸಿದಾಳೆ. ಅವಳ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಅವಳ ನೋವಿಗೆ, ಮನಸ್ಸಿನ ಗಾಯಕ್ಕೆ ಈ ತಾಯಿ ಮಾತ್ರ ಔಷಧಿ ಹಚ್ಚಕ್ ಸಾಧ್ಯ. ಅವಳ ಅವಮಾನ ಅಳಿಸಿ ಧೈರ್ಯ ಹೇಳೋ ಶಕ್ತಿ ಇರೋದು ಈ ಸೀತಾಗ ಮಾತ್ರ. ಈಗ 3 ಜನದಲ್ಲಿ ಯಾರು ಬರ್ತೀರಾ ನನ್ನ ಜೊತೆ?
ಆಗಿದ್ದಾಗಲೇ